Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 3.2ರಲ್ಲಿ 3ನೇ ಪ್ರಶ್ನೆಯಲ್ಲಿ 4ನೇ ಪ್ರಶ್ನೆಯನ್ನು ಬಿಡಿಸೋಣ. ಏನಿದೆ 4ನೇ ಪ್ರಶ್ನೆ ನೋಡ್ರಿ. ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆಯು 2 ಭಾಗಗಳಿಂದ ಕೂಡಿದೆ. ಮೊದಲನೇದು ನಿಗದಿತ ಬಾಡಿಗೆ ಮತ್ತು ಎರಡನೇದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ. ಇವು ಎರಡನ್ನು ಸೇರಿಸಿ ಒಟ್ಟು ಬಾಡಿಗೆ ಎನ್ನುತ್ತೇವೆ. ಒಟ್ಟು ಬಾಡಿಗೆಯು 10 ಕಿಲೋಮೀಟರ್ ಪ್ರಯಾಣಕ್ಕೆ ರೂಪಾಯಿ 105 ಮತ್ತು 15 ಕಿಲೋಮೀಟರ್ ಪ್ರಯಾಣಕ್ಕೆ 155. ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ನ ಪ್ರಯಾಣಕ್ಕೆ ಬಾಡಿಗೆ ದರಗಳನ್ನು ಕಂಡುಹಿಡಿಯಿರಿ. ಒಬ್ಬ ವ್ಯಕ್ತಿಯು 25 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಹಿಡಿಯಿರಿ ಅಂತ ಐತೆ. ಒಂದು ಟ್ಯಾಕ್ಸಿ ಏನು ಮಾಡ್ತಾರಂದ್ರೆ ನಗರದಲ್ಲಿ ಬಾಡಿಗೆ ತಗೋಬೇಕಾದ್ರೆ 2 ರೀತಿಯಲ್ಲಿ ತಗೋತಾರಂತ. ಒಂದು ನಿಗದಿತ ಬಾಡಿಗೆ ಅಂತಂದು, ಇನ್ನೊಂದು ಏನು ಮಾಡ್ತಾರಂತ ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ ಅಂತ ತಗೋತಾರಂತ. ಏನ್ರಿ ಇದು ನಿಗದಿತ ಬಾಡಿಗೆ ಅಂದ್ರೆ? ನಿಗದಿತ ಬಾಡಿಗೆ ಅಂದ್ರೆ ಮೀನಿಂಗ್ ಗೊತ್ತಿರ್ಬೇಕು. ಫಸ್ಟ್ ನಿಗದಿತ ಬಾಡಿಗೆ ಅಂದ್ರೆ ನಾವು ಏನು ಮಾಡ್ತೀವಿ, ಟ್ಯಾಕ್ಸಿನ ಇಷ್ಟಕ್ಕಂತ ಬುಕ್ ಮಾಡಿಬಿಡ್ತೀವಿ. ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂತ ಇರುತ್ತೆ. ಅಲ್ಲಿ ಏನು ಮಾಡ್ತೀವಿ, ಆ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಕ್ಕೆ ನಾವೇನು ಮಾಡ್ತೀವಿ, 700-300 ರೂಪಾಯಿ ಅಂತಂದು ಬುಕ್ ಮಾಡಿಬಿಡ್ತೀವಲ್ಲ, ಅದಕ್ಕೆ ಏನಂತ ಹೇಳ್ತೀವಿ ನಾವು, ನಿಗದಿತ ಬಾಡಿಗೆ ಅಂತ ಹೇಳ್ತೀವಿ. ಇನ್ನೊಂದೇನೈತಿ, ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ ಅಂತ ಐತಿ. ಅಂದರೆ ಏನೋ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಒಂದು 15 ಕಿಲೋಮೀಟ್ರ್ ಆಗುತ್ತಂತ ತಿಳ್ಕೊರಿ. ಪ್ರತಿ ಕಿಲೋಮೀಟ್ರಿಗೆ 10 ರೂಪಾಯಿ ಅಂತಂದು ಅಂದ್ಕೊಂಡು ಮೀಟ್ರ್ ಲೆಕ್ಕ ಅಂತಾರಲ್ಲ, ಅದಕ್ಕೆ ಏನಂತ ಹೇಳ್ತೀವಿ ನಾವು, ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ ಅಂದ್ರೇನು, ಮೀಟ್ರ್ ಲೆಕ್ಕ. ಈ ಎರಡು ಮೀನಿಂಗ್ ಗೊತ್ತಾಯ್ತಲ್ಲ. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಈಗ. ಒಂದು ನಗರದಲ್ಲಿ ಟ್ಯಾಕ್ಸಿಯ ನಿಗದಿತ ಬಾಡಿಗೆಯನ್ನಾಗಿರಲಿ ಎಕ್ಸ್ ಆಗಿರಲಿ ಅಂತ ಅಂದ್ಕೊಳ್ಳೋಣ. ಒಂದು ನಗರದಲ್ಲಿ ಟ್ಯಾಕ್ಸಿಯ ನಿಗದಿತ ಬಾಡಿಗೆ ಏನಾಗಿರಲಿ, ಎಕ್ಸ್ ಆಗಿರಲಿ. ಹೌದಾ? ನೆಕ್ಸ್ಟ್, ಪ್ರತಿ ಕಿಲೋಮೀಟರ್ಗೆ ನಾವು ಇಂತಿಷ್ಟು, ಪ್ರತಿ ಕಿಲೋಮೀಟರ್ ಒಂದು ಇಂತಿಷ್ಟು ಕಿಲೋಮೀಟರ್ ಅಂತ ಹೇಳ್ತೀವಲ್ಲ, ಅದನ್ನೇನಂತ ಅಂದ್ಕೊಳ್ಳೋಣ, ವಾಯ್ ಆಗಿರಲಿ ಅಂತ ಅಂದ್ಕೊಳ್ಳೋಣ. ವಾಯ್ ಆಗಿರಲಿ. ಹಾಗಾದ್ರೆ ಒಟ್ಟು ಬಾಡಿಗೆಯು ಇಲ್ಲಿ ಹೇಳಿದಾರ, ಇಲ್ಲಿ ನೋಡ್ರಿ, ಒಟ್ಟು ಬಾಡಿಗೆಯು 10 ಕಿಲೋಮೀಟರ್ ಪ್ರಯಾಣಕ್ಕೆ 105 ಅಂತ ಐತಿ. ಹೌದಾ? ಅದನ್ನಿಲ್ಲಿ ಬರೀರಿ. ಒಟ್ಟು ಬಾಡಿಗೆಯು 10 ಕಿಲೋಮೀಟರ್ ಪ್ರಯಾಣಕ್ಕೆ 105 ರೂಪಾಯಿ ಅಂತ ಐತಿ. ಹೌದಾ? ಇದನ್ನು ಸಮೀಕರಣ ರೂಪದಲ್ಲಿ ಹೇಗೆ ಬರೀತೀರಾ? ಇಲ್ಲಿ ನೋಡ್ರಿ, ನಗರದ ಟ್ಯಾಕ್ಸಿ ನಿಗದಿತ ಬೆಲೆ ಏನಾಗೈತಿ ಅಂತ ಹೇಳಿದ್ದಾರೆ, ಎಕ್ಸ್ ಆಗಿರಲಿ ಅಂತ ಹೇಳಿದ್ದಾರೆ. ಎಕ್ಸ್ ಪ್ಲಸ್ ಎಷ್ಟು ಕಿಲೋಮೀಟ್ರ್ ಐತಿ? 10 ಕಿಲೋಮೀಟ್ರ್. ಹಾಗಂದ್ರೆ ಕಿಲೋಮೀಟ್ರನ್ನ ನಾವು ಏನಂತ ಹೇಳಿಲ್ಲ, ವಾಯ್ ಆಗಿರಲಿ ಅಂತ ಹೇಳಿದೀವ. ಅಂದರೆ 10 ವಾಯ್ ಈಸ್ ಈಕ್ವಲ್ ಟು 105 ರೂಪಾಯಿ. ಹೌದಾ? ಇದಕ್ಕೇನನ್ರಿ, ಸಮೀಕರಣ 1 ಅಂತ ಹೆಸರು ಕೊಡ್ರಿ. ನೆಕ್ಸ್ಟ್ ಏನಿದೆ ನೋಡ್ರಿ, ಇಲ್ಲಿ 15 ಕಿಲೋಮೀಟರ್ ಪ್ರಯಾಣಕ್ಕೆ 155 ರೂಪಾಯಿ ಅಂತ ಐತೆ. ಅದನ್ನು ಬರ್ಕೋರಿ. ಇಲ್ಲಿ 15 ಕಿಲೋಮೀಟರ್ ಪ್ರಯಾಣಕ್ಕೆ ಬಾಡಿಗೆ ಎಷ್ಟು ತಗೊಂಡಾರಂತ? 155 ರೂಪಾಯಿ. ಹೌದಾ? 155 ರೂಪಾಯಿ ತಗೊಂಡಾರಂದ್ರೆ ಇದನ್ನು ಸಮೀಕರಣ ರೂಪದಲ್ಲಿ ಹೇಗೆ ಬರೀತೀರಾ? ಎಕ್ಸ್ ಪ್ಲಸ್ 15 ವಾಯ್ ಈಸ್ ಈಕ್ವಲ್ ಟು 155 ಅಂತ ಬರೀತೀರಾ. 15 ಕಿಲೋಮೀಟರ್ ಅಂದರೆ 15 ವಾಯ್ನ. ಇದಕ್ಕೆ ಸಮೀಕರಣ 2 ಅಂತ ಹೆಸರು ಕೊಡಿ. ಇಲ್ಲಿವರೆಗೂ ಅರ್ಥ ಆಗೈತಲ್ರಿ? ನೆಕ್ಸ್ಟ್, ಸಮೀಕರಣ 1 ಹೆಂಗೆ ಬರ್ಕೋತೀನಿ ನೋಡ್ರಿ. ನಾನಲ್ಲಿ ಸಮೀಕರಣ 1 ಹೇಗೆ ಬರ್ಕೋತೀನಿ ನೋಡ್ರಿ. ಏನೈತಿ, ಎಕ್ಸ್ ಪ್ಲಸ್ 10 ವಾಯ್ ಈಸ್ ಈಕ್ವಲ್ ಟು 105 ಅಂತ ಐತಿ. ಹೌದಾ? ಇದನ್ನ ಎಕ್ಸ್ಗೆ ಕನ್ವರ್ಟ್ ಮಾಡ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 105 ಮೈನಸ್ 10 ವಾಯ್. ಇದನ್ನೇನನ್ರಿ, ಸಮೀಕರಣ 3 ಅಂತ ಹೆಸರು ಕೊಡ್ರಿ. ಈಗ ಸಮೀಕರಣ 3 ಏನು ಮಾಡ್ತೀನಿ, ಸಮೀಕರಣ 2ರಲ್ಲಿ ಆದೇಶಿಸ್ತೇನೆ. ಅವಾಗ ಏನಾಗುತ್ತೆ ನೋಡ್ರಿ, ಸಮೀಕರಣ 3 ಸಮೀಕರಣ
2ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ ಇಲ್ಲಿ. ಏನೈತ್ರಿ ಸಮೀಕರಣ 2? ಎಕ್ಸ್ ಪ್ಲಸ್ 15y ಇಸ್ ಈಕ್ವಲ್ ಟು 155 ಐತೆ. ಇಲ್ಲಿ ಎಕ್ಸ್ ಬೆಲೆ ಸಿಕ್ಕೈತಿ 105 ಮೈನಸ್ 10y ಪ್ಲಸ್ 15y ಆಸ್ ಇಟ್ ಈಸ್ ಇಟ್ಕೋತೀನಿ ಇಸ್ ಈಕ್ವಲ್ ಟು 155. ಹೌದಾ, 105 ಹಾಗೆ ಇಟ್ಕೋತೀನಿ. ಮೈನಸ್ 10yದಾಗ ಪ್ಲಸ್ 15y ಕೂಡಿಸಿದ್ರೆ ಎಷ್ಟಾಗುತ್ತಾ? ಪ್ಲಸ್ 5yನ. ಯಾಕಂದರೆ ಇಲ್ಲಿ ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಏನೈತಿ? ಪ್ಲಸ್ ಐತಿ. ಅದನ್ನೆಲ್ಲ ತಗೋತೀನಿ. 15ರಾಗ 10 ಹೋದ್ರೆ 5 ಈಸ್ ಈಕ್ವಲ್ ಟು 155. 5y ಈಸ್ ಈಕ್ವಲ್ ಟು ಎಷ್ಟಾಗುತ್ತಾ? 155 ಮೈನಸ್ 105. 5y ಈಸ್ ಈಕ್ವಲ್ ಟು 155ರೊಳಗೆ 105 ಕಳೆದ್ರೆ ಎಷ್ಟಾಗುತ್ತಾ? 50. y ಈಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 5. 5 ಒಂದ್ಲೆ 5 ಹತ್ತಲೆ. ಹಾಗಾದ್ರೆ y ಬೆಲೆ ಎಷ್ಟು ಸಿಕ್ತ್ರಿ ನಮಗೆ? y ಈಸ್ ಈಕ್ವಲ್ ಟು 10 ಆಯಿತು. ಹೌದಾ, y ಈಸ್ ಈಕ್ವಲ್ ಟು 10 ಸಿಕ್ತಲ್ಲ. ಇದು ಏನ್ರಿ? ಪ್ರತಿ ಕಿಲೋಮೀಟರ್ನ ದರ. ಕಿಲೋಮೀಟರ್ನ ದರ ಎಷ್ಟು ಸಿಕ್ತು? ರೂಪಾಯಿ 10. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಈ y ಬೆಲೆಯನ್ನು ಏನು ಮಾಡೋಣ? ಸಮೀಕರಣ 3ರಲ್ಲಿ ಆದೇಶಿಸೋಣ. ಅವಾಗ ನಮಗೇನು ಸಿಗುತ್ತಾ? ಎಕ್ಸ್ ಬೆಲೆ ಸಿಗುತ್ತಾ. y ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಏನೈತ್ರಿ ಸಮೀಕರಣ 3? ಎಕ್ಸ್ ಈಸ್ ಈಕ್ವಲ್ ಟು 105 ಮೈನಸ್ 10y ಅಂತೈತೆ. y ಬೆಲೆ ಸಿಕ್ಕೈತಿ ನಮಗೆ 105 ಮೈನಸ್ 10. y ಬೆಲೆ ಸಿಕ್ಕೈತಿ 10 ಸಿಕ್ಕೈತೆ. 105 ಮೈನಸ್ 10 ಹತ್ತಲೆ ಎಷ್ಟು ರೀ? 100. 105ರೊಳಗೆ 100 ಕಳೆದ್ರೆ ಎಷ್ಟಾಗುತ್ತಾ? 5 ಸಿಕ್ತು. ಇದು ಏನ್ರಿ? ನಿಗದಿತ ಬಾಡಿಗೆ ರೂಪಾಯಿ 5. ಇಲ್ಲಿ ನೋಡ್ರಿ, ನಾವು ಎಕ್ಸ್ ಬೆಲೆ ಮತ್ತು y ಬೆಲೆಯನ್ನು ಕಂಡುಹಿಡಿದ್ವಿ. ಹೌದಾ, ಬಾಡಿಗೆ ದರಗಳು ಎಷ್ಟಾದವು ಅಂತ ಕಂಡುಹಿಡಿದ್ವಿ. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡ್ರಿ ಇಲ್ಲಿ. ಒಬ್ಬ ವ್ಯಕ್ತಿಯು 25 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಹಿಡಿಯಿರಿ ಅಂತೈತಿ. ಅಂದರೆ 25 ಕಿಲೋಮೀಟರ್ ಒಬ್ಬ ಮನುಷ್ಯ ಚಲಿಸಿದ್ನಂದರೆ ಒಟ್ಟು ಬಾಡಿಗೆ ಎಷ್ಟಾಗುತ್ತಾ ಅನ್ನೋದನ್ನು ಕಂಡುಹಿಡಿಬೇಕು ನಾವು. ಇವಾಗ ಅದನ್ನು ಕಂಡುಹಿಡಿಯೋಣ. ಒಟ್ಟು ಬಾಡಿಗೆ ಏನಾಗುತ್ತಾ? ಎಕ್ಸ್ ಪ್ಲಸ್ 25yನ. 25 ಕಿಲೋಮೀಟ್ರ್ ಚಲಿಸ್ತಾರಲ್ರಿ ಅವರು, ಅದಕ್ಕೆ 25y ಅಂತ ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ಎಷ್ಟು ಸಿಕ್ಕೈತೆ ನಮಗೆ? 5 ಪ್ಲಸ್ 25 ಇಂಟು y ಅಂದರೆ ಸಿಕ್ಕೈತಿ 10. 5 ಪ್ಲಸ್ 25 ಹತ್ತಲೆ 250. 250ಕ್ಕೆ 5 ಕೂಡಿಸಿದ್ರೆ 255 ರೂಪಾಯಿ. ಹಾಗಾದರೆ ಒಟ್ಟು ಬಾಡಿಗೆ ಎಷ್ಟಾಯಿತು? ಒಟ್ಟು ಬಾಡಿಗೆ ಎಷ್ಟಾಯ್ತು ರೀ? 255 ರೂಪಾಯಿ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಲೆಕ್ಕ ಏನಾದರೂ ನಿಮಗೆ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 5th ಕ್ವಶನ್ ಏನಿದೆ ನೋಡ್ರಿ. ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ ಎರಡನ್ನು ಸೇರಿಸಿದರೆ ಆ ಭಿನ್ನರಾಶಿಯು 11 9 ಆಗುತ್ತದೆ. ಅದೇ ಅಂಶ ಮತ್ತು ಛೇದಗಳೆರಡಕ್ಕೂ 3 ಸೇರಿಸಿದರೆ ಅದು 6 5 ಆಗುತ್ತದೆ. ಆ ಭಿನ್ನರಾಶಿಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹೇಗೆ ಸಾಲ್ವ್ ಮಾಡೋಣ ಇದನ್ನು? ಆ ಭಿನ್ನರಾಶಿಯ ಅಂಶ ಏನಾಗಿರಲಿ? ಎಕ್ಸ್ ಆಗಿರಲಿ ಅಂತ ಅನ್ಕೊಳ್ಳೋಣ. ಆ ಭಿನ್ನರಾಶಿಯ ಛೇದ y ಆಗಿರಲಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ ಎರಡನ್ನು ಸೇರಿಸಿದರೆ ಆ ಭಿನ್ನರಾಶಿ 11 9 ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದನ್ನು ಹೆಂಗೆ ಬರ್ಕೋತೀವಿ ನೋಡ್ರಿ ಇಲ್ಲಿ. ಒಂದು ಭಿನ್ನರಾಶಿಯ ಅಂಶ ಮತ್ತು
ಛೇದಗಳೆರಡಕ್ಕೂ ಏನು ಮಾಡಿದ್ದಾರೆ, ಎರಡನ್ನು ಸೇರಿಸಿದರೆ ಆ ಭಿನ್ನರಾಶಿ 9/11 ಆಗುತ್ತದೆ ಅಂತ ಕೊಟ್ಟಿದ್ದಾರಲ್ಲ. ಇದನ್ನು ಯಾವ ರೀತಿ ಬರ್ಕೋತೀರಿ, ಇಲ್ಲಿ ನೋಡ್ರಿ. ಭಿನ್ನರಾಶಿಯ ಅಂಶ ಏನಾಗಿರಲಿ ಅಂತ ಹೇಳಿ ನಾವು ಎಕ್ಸ್ ಆಗಿರಲಿ ಅಂತ ಅಂದ್ಕೊಂಡಿವಿ, ಹೌದಾ. ಎಕ್ಸಿಗೆ ಏನು ಮಾಡೋದು ಅಂತ, ಅಂಶಕ್ಕೆ ಎರಡನ್ನು ಕೂಡಿಸ್ರಿ ಅಂತ ಹೇಳಿದಾರೆ. ಅಂದರೆ ಎಕ್ಸಕ್ಕೆ ಏನು ಮಾಡಬೇಕು, ಎರಡನ್ನು ಕೂಡಿಸ್ಬೇಕು. ಡಿವೈಡೆಡ್ ಬೈ ಭಿನ್ನರಾಶಿಯ ಛೇದ ಏನಾಗಿರಲಿ, ವಾಯ್ ಆಗಿರಲಿ ಅಂತ ಅಂದ್ಕೊಂಡಿದ್ದೀವಿ. ವಾಯ್ಗೂ ಏನಂತ ಹೇಳಿದಾರೆ ಅವರು, ಛೇದಕ್ಕೂ ಎರಡು ಕೂಡಿಸ್ ಅಂತ ಹೇಳಿದ್ದಾರೆ, ಎರಡು. ಇವು ಎರಡು ಸೇರಿದ್ರಂದ್ರೆ ಎಷ್ಟಾಗುತ್ತೆ ಅಂತ ಹೇಳಿದಾರೆ, 9/11 ಆಗುತ್ತಂತ ಹೇಳಿದ್ದಾರೆ. ಇದನ್ನು ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತಲ್ಲ ನಿಮ್ಗೆ. ಇವಾಗ ಏನು ಮಾಡ್ತೀನಿ, ಇಲ್ಲಿ ಓರಿ ಗುಣಾಕಾರ ಮಾಡ್ತೀನಿ. ಓರಿ ಗುಣಾಕಾರ ಮಾಡಿದಾಗ ಏನಾಗುತ್ತೆ ನೋಡ್ರಿ, ಇಲ್ಲೇ 11 ಇಂಟು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 9 ಇಂಟು ವೈ ಪ್ಲಸ್ 2. ಹೌದಾ, ಈ ಸ್ಟೆಪ್ ಅರ್ಥ ಆಯ್ತಲ್ರಿ. ನೆಕ್ಸ್ಟ್ 11ನ್ನು ಎಕ್ಸ್ ಪ್ಲಸ್ ವೈಗೆ ಮಲ್ಟಿಪ್ಲೈ ಮಾಡಿರಿ. ಅವಾಗ ಏನಾಗುತ್ತೆ ನೋಡ್ರಿ, 11 ಎಕ್ಸ್ ಪ್ಲಸ್ 11 2 22 ಈಸ್ ಈಕ್ವಲ್ ಟು 9 ವೈ ಪ್ಲಸ್ 9 2 18. 11 ಎಕ್ಸ್ ಮೈನಸ್ ಈ 9 ವೈನ ಏನು ಮಾಡ್ತೀನಿ, ಎಲ್ ಎಚ್ ಎಸ್ ಕಡೆ ತೊಗೊಂಬರ್ತೀನಿ. ಅವಾಗ ಏನಾಗುತ್ತಾ, 9 ವೈ ಮೈನಸ್ 9 ವೈ ಈಸ್ ಈಕ್ವಲ್ ಟು ಈ 22ನ್ನು ಆರ್ ಎಚ್ ಎಸ್ ಕಡೆ ಒಯ್ತೇನೆ. ಅವಾಗ ಏನಾಗುತ್ತಾ, ಮೈನಸ್ 22 ಆಗುತ್ತಾ, ಪ್ಲಸ್ 22 ಇದ್ದಿದ್ದು ಆರ್ ಎಚ್ ಎಸ್ ಕಡೆ ಹೋದ್ರೆ ಮೈನಸ್ 22 ಪ್ಲಸ್ 18. ಇವಾಗ ನೋಡ್ರಿ, 11 ಎಕ್ಸ್ ಮೈನಸ್ 9 ವೈ ಈಸ್ ಈಕ್ವಲ್ ಟು ಮೈನಸ್ 22 ಒಳಗೆ ಪ್ಲಸ್ 18 ಮಾಡಿದರೆ ಎಷ್ಟು ಸಿಗುತ್ತೆ ನಿಮ್ಗೆ, -4 ಉಳಿತೈತಿ. ಇದಕ್ಕೇನನ್ರಿ, ಈ ಸಮೀಕರಣಕ್ಕೆ ಸಮೀಕರಣ 1 ಅಂತ ಹೆಸರು ಕೊಡ್ರಿ. ನೆಕ್ಸ್ಟ್ ಏನು ಹೇಳಿದಾರೆ ನೋಡ್ರಿ, ಇಲ್ಲಿ ನೋಡ್ರಿ ಕ್ವಶನ್ದಾಗ, ಅದೇ ಅಂಶ ಮತ್ತು ಛೇದಗಳೆರಡಕ್ಕೂ 3ನ್ನು ಸೇರಿಸಿದರೆ ಅದು 5/6 ಆಗುತ್ತದೆ ಅಂತ ಹೇಳಿದಾರೆ, ಹೌದಾ. ಅದನ್ನು ಹೆಂಗೆ ಬರ್ಕೋದು ನೋಡ್ರಿ, ಇಲ್ಲಿ ಎಕ್ಸಕ್ಕೆ ಏನು ಮಾಡ್ಯಾರಂತವರು 3ನ್ನು ಸೇರಿಸಿದಾರಂತ. ಅಂದರೆ ಅಂಶಕ್ಕೆ 3ನ್ನು, ಛೇದಕ್ಕೆ 3ನ್ನು ಸೇರಿಸಿದಾಗ ಎಷ್ಟಾಗುತ್ತಂತ ಹೇಳಿದಾರೆ, 5/6 ಆಗುತ್ತಂತ ಹೇಳಿದ್ದಾರೆ. ಇದನ್ನು ಓರೆ ಗುಣಾಕಾರ ಮಾಡಿರಿ. 6 ಇಂಟು ಎಕ್ಸ್ ಪ್ಲಸ್ 3 ಈಸ್ ಈಕ್ವಲ್ ಟು 5 ಇಂಟು ವೈ ಪ್ಲಸ್ 3. 6x ಪ್ಲಸ್ 6 3 18 ಈಸ್ ಈಕ್ವಲ್ ಟು 5y ಪ್ಲಸ್ 5 3 15. 6x ಮೈನಸ್ 5y ಈಸ್ ಈಕ್ವಲ್ ಟು ಈ 18 ಏನು ಮಾಡ್ತೀನಿ, ಆರ್ ಎಚ್ ಎಸ್ ಕಡೆ ಒಯ್ತೀನಿ. ಅವಾಗ ಏನಾಗುತ್ತಾ, -18 ಪ್ಲಸ್ 15. ನೆಕ್ಸ್ಟ್ ಸ್ಟೆಪ್ಪು, 6x ಮೈನಸ್ 5y ಈಸ್ ಈಕ್ವಲ್ ಟು -18ರಾಗ ಪ್ಲಸ್ 15 ಕೂಡಿಸಿದ್ರೆ ಎಷ್ಟಾಗುತ್ತಾ, -3 ಉಳಿತೈತಿ, ಹೌದಾ. ಈ ಸಮೀಕರಣವನ್ನು ನಾವೇನಂತ ಹೇಳೋಣ, 2 ಅಂತ ಹೆಸರು ಕೊಡೋಣ. ನೆಕ್ಸ್ಟ್ ನೋಡ್ರಿ, 6x ಈಸ್ ಈಕ್ವಲ್ ಟು -3 ಪ್ಲಸ್ 5y. ಎಕ್ಸ್ ಬೆಲೆ ಏನಾಗುತ್ತಾ, ಎಕ್ಸ್ ಈಸ್ ಈಕ್ವಲ್ ಟು 5y ಮೈನಸ್ 3 ಡಿವೈಡೆಡ್ ಬೈ 6, ಹೌದಾ. ಎಕ್ಸ್ ಬೆಲೆ ಸಿಕ್ತು, 5y ಮೈನಸ್ 3 ಡಿವೈಡೆಡ್ ಬೈ 6 ಸಿಕ್ತು, ಹೌದಾ. ಈ ಎಕ್ಸನ್ನು ಏನು ಮಾಡೋಣ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡೋಣ. ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡಿರಿ, ಸಮೀಕರಣ 1 ಏನಿದೆ, 11x ಮೈನಸ್ 9y ಈಸ್ ಈಕ್ವಲ್ ಟು -4 ಅಂತ ಇದೆಯಲ್ಲ. ಇಲ್ಲೇನು ಮಾಡಿರಿ, ಎಕ್ಸ್ ಬೆಲೆಯನ್ನು ತುಂಬ್ರಿ. ಅವಾಗ ಏನಾಗುತ್ತೆ ನೋಡಿರಿ, 11 ಇಂಟು ಎಕ್ಸ್ ಬೆಲೆ ಸಿಕ್ಕಿತ್ತು ನಮಗೆ 5y ಮೈನಸ್ 3 ಡಿವೈಡೆಡ್ ಬೈ 6 ಮೈನಸ್ 9y ಈಸ್ ಈಕ್ವಲ್ ಟು -4. ಇಲ್ಲಿ ನೋಡ್ರಿ, ಇಲ್ಲಿ ಛೇದ 6 ಇದೆ, ಇಲ್ಲಿ ಛೇದ ಏನೂ ಇಲ್ಲ ಅಂದರೆ 1 ಇರುತ್ತೆ, ಹೌದಾ. ಇವು ಎರಡರ ಲಸ ಎಷ್ಟಾಗುತ್ತಾ, 6. ಹಂಗಾರೆ ಲಸ ಎಷ್ಟಾಯ್ತಿಲ್ಲ, 6 ಸಿಕ್ತಾ. ಇಲ್ಲೇ 6 1 1 6. 11 ಇಂಟು 5y ಮೈನಸ್ 3 ಮೈನಸ್ 9 6 54y
ಈಸ್ ಈಕ್ವಲ್ ಟು -4 ಡಿವೈಡೆಡ್ ಬೈ ಇದು 6. ಇಲ್ಲಿ ನೋಡ್ರಿ 11 5 55y ಮೈನಸ್ 11 3 33 ಮೈನಸ್ 54y ಈಸ್ ಈಕ್ವಲ್ ಟು -4 ಇಂಟು 6 ಹೌದಾ. 55y ಮೈನಸ್ 33 ಮೈನಸ್ 54y ಈಸ್ ಈಕ್ವಲ್ ಟು 6 4 24 ಹೌದಾ. 55y ಮೈನಸ್ 54y ಈಸ್ ಈಕ್ವಲ್ ಟು ಈ ಮೈನಸ್ 33ನ ಆರ್ ಎಚ್ ಎಸ್ ಕಡೆ ಹೋದರೆ ಏನಾಗುತ್ತಾ +33 ಮೈನಸ್ 24. 55yದಾಗ 54y ಕಳೆದ್ರೆ ಎಷ್ಟು ಸಿಗುತ್ತಾ y 1y. y ಈಸ್ ಈಕ್ವಲ್ ಟು 33 ಒಳಗೆ 24 ಕಳೆದ್ರೆ ಎಷ್ಟಾಯಿತು 9 ಹೌದಾ. ಹಾಗಾದರೆ y ಬೆಲೆ ಎಷ್ಟು ಸಿಕ್ತು ನಮ್ಗೆ y ಈಸ್ ಈಕ್ವಲ್ ಟು 9. ಇವಾಗ ಈ y ಬೆಲೆಯನ್ನು ಏನು ಮಾಡೋಣ ಸಮೀಕರಣ 3ರಲ್ಲಿ ಆದೇಶಿಸೋಣ. ಇದಕ್ಕೇನನ್ರಿ ಈ ಎಕ್ಸ್ ಬೆಲೆ ಸಿಕ್ಕಿದೆಯಲ್ಲ ಇದಕ್ಕೆ ಸಮೀಕರಣ 3 ಅಂತ ಹೆಸರು ಕೊಡ್ರಿ. ಈ ಸಮೀಕರಣ 3ರಲ್ಲಿ y ಬೆಲೆಯನ್ನು ಹಾಕಿದಾಗ ನಮಗೇನು ಸಿಗುತ್ತೆ ಎಕ್ಸ್ ಬೆಲೆ. y ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಏನೈತ್ರಿ ಸಮೀಕರಣ 3 ಎಕ್ಸ್ ಈಸ್ ಈಕ್ವಲ್ ಟು -3 ಪ್ಲಸ್ 5y ಡಿವೈಡೆಡ್ ಬೈ 6 ಅಂತೈತಿ ಹೌದಾ. ಇಲ್ಲೇನು ಮಾಡೋಣ y ಬೆಲೆಯನ್ನು ಹಾಕೋಣ. ಎಕ್ಸ್ ಈಸ್ ಈಕ್ವಲ್ ಟು -3 ಪ್ಲಸ್ 5 ಇಂಟು y ಅಂದರೆ ಸಿಕ್ಕೈತಿ 9 ಡಿವೈಡೆಡ್ ಬೈ 6 ಹೌದಾ. -3 9 5 ಎಷ್ಟ್ರಿ 45 ಡಿವೈಡೆಡ್ ಬೈ 6. 45ರೊಳಗೆ -3 ಕಳೆದ್ರೆ ಎಷ್ಟಾಗುತ್ತಾ 42 ಉಳಿತೈತಿ ಡಿವೈಡೆಡ್ ಬೈ 6. 6 1 6 7 42. ಎಕ್ಸ್ ಬೆಲೆ ಎಷ್ಟಾಯಿತು 7 ಸಿಕ್ತು ಹೌದಾ. ಇವಾಗ ಕ್ವಶನ್ ನೋಡ್ರಿ ಇಲ್ಲೇ ಆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಅಂತ ಐತಿ ಹೌದಾ. ಆ ಭಿನ್ನ ರಾಶಿ ಯಾವುದು ಎಕ್ಸ್ ಬೈ ವೈ. ಆದ್ದರಿಂದ ಆ ಭಿನ್ನ ರಾಶಿ 7/9 ಎಕ್ಸ್ ಡಿವೈಡೆಡ್ ಬೈ ವೈ. ಭಿನ್ನ ರಾಶಿನ ನಾವು ಹೇಗೆ ಗುರುತಿಸ್ತೀವಿ ಎಕ್ಸ್ ಡಿವೈಡೆಡ್ ಬೈ ವೈ ಅಂತ ಗುರುತಿಸ್ತೀವಿ. ಅಂದರೆ ಎಕ್ಸ್ ಬೆಲೆ ಎಷ್ಟಾಯಿತು 7, ವೈ ಬೆಲೆ ಎಷ್ಟು ಸಿಕ್ತು 9. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.